ಬಾಯಿ ಚಪ್ಪರಿಸಿ ತಿನ್ನೋ ಪನ್ನೀರ್ ಡೇಂಜರ್. ಬಾಟಲ್ ನೀರಿನಿಂದಲೂ ಸಂಚಕಾರ. ಖೋವಾ ಸ್ಯಾಂಪಲ್ಸ್ ಪರೀಕ್ಷೆಯಲ್ಲೂ ಹೊರಬಿತ್ತು ಆಘಾತಕಾರಿ ಮಾಹಿತಿ. ಬಾಣಂತಿಯರಿಗೆ ನೀಡಲಾಗುವ ದ್ರವಣವು ಸೇಫ್ ಅಲ್ಲ ಅನ್ನೋ ರಿಪೋರ್ಟ್ ಬಹಿರಂಗ. ಎಲ್ಲ ಸುದ್ದಿಯನ್ನ ನೋಡೋಣ. ಡೇಂಜರ್ ಆಹಾರ ನ್ಯೂಸ್ ಟಾಪ್ 9 ನಲ್ಲಿ. ಬಾಯನ್ನು ಚಪ್ಪರಿಸಿ ತಿನ್ನೋ ಪನ್ನೀರ್ ಡೇಂಜರ್. ಸಂಜೆ ಸ್ನಾಕ್ಸ್ ಅಂತ ತಿನ್ನೋ ಮಿಕ್ಸರ್ ಕೂಡ ಅಸುರಕ್ಷಿತ. ಹಸಿರು ಬಟಾಣಿಯಲ್ಲಂತೂ ಕೆಮಿಕಲ್ ಇದೆ. ಸಿಹಿ ತಿಂಡಿ ಕೂಡ ಕಲಬೆರಕೆಯಾಗಿದೆ. ದಾಹ ತಣಿಸೋ ಬಾಟಲಿ ನೀರು ಕೂಡ ಸುರಕ್ಷಿತವಾಗಿಲ್ಲ ಅನ್ನೋ ವರದಿ ಎಲ್ಲರನ್ನ ಶಾಕ್ ಆಗುವಂತೆ ಮಾಡಿದೆ. ಕಳೆದ ಫೆಬ್ರವರಿಯಲ್ಲಿ 3204 ಆಹಾರ ಪದಾರ್ಥಗಳ ಪರೀಕ್ಷೆ ನಡೆಸಲಾಗಿದೆ. ಆಹಾರ ಪದಾರ್ಥಗಳ ವರದಿ ಬಹಿರಂಗವಾಗಿದ್ದು ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಕುಡಿಯುವ ನೀರಿನ ಬಾಟಲ್ಗಳ ಮೇಲೆ ಕಣ್ಣಿಟ್ಟಿದ್ದ ಆರೋಗ್ಯ ಇಲಾಖೆ ಮೆಗಾ ಆಪರೇಷನ್ ಮಾಡಿದೆ. ಒಟ್ಟು 296 ಕುಡಿಯುವ ನೀರಿನ ಬಾಟಲ್ಗಳ ಸ್ಯಾಂಪಲ್ ಸಂಗ್ರಹಿಸಲಾಗಿದ್ದು, ಈ ಪೈಕಿ 255 ಮಾದರಿಗಳ ವಿಶ್ಲೇಷಣಾ ಕಾರ್ಯ ಪೂರ್ಣಗೊಂಡಿದೆ. ಇದರಲ್ಲಿ 72 ಮಾದರಿಗಳು ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ ಹಾಗೂ 88 ಮಾದರಿಗಳು ಕಳಪೆ ಅಂತ ಗೊತ್ತಾಗಿದೆ. ಇನ್ನು 46 ಮಾದರಿಗಳ ರಿಪೋರ್ಟ್ ಬರಬೇಕಿದೆ. ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. 95 ಮಾದರಿಗಳು ಅಸುರಕ್ಷಿತ. ತುಮಕೂರಿನಲ್ಲಿ 3 ನೀರಿನ ಬ್ರ್ಯಾಂಡ್ ಬಾಟಲ್ಗಳು ಅಸುರಕ್ಷಿತ ಅಂತ ವರದಿಯಲ್ಲಿದೆ. ಮಾತಾ ಸಿಗ್ನೇಚರ್, ಸುರಭಿ ಡ್ಯೂ, ಸಿಗ್ನೇಚರ್ ಅಸುರಕ್ಷಿತವಾಗಿದೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಮಂಡ್ಯದಲ್ಲಿ ಅಪೋಲೋ ಅಕ್ವಾ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಯಿ, ಹಾವೇರಿಯಲ್ಲಿ ಐಬ್ಲು ಹಾಗೂ ಸ್ವಾಸ್ಥ್ ಅಸುರಕ್ಷಿತವಾಗಿದೆ. ಪ್ರತಿನಿತ್ಯ ಕುಡಿಯೋ ಜೀವಜಲ ವಿಷವಾಗಿರೋದು ಎಲ್ಲರನ್ನ ಆತಂಕಕ್ಕೆ ದೂಡಿದೆ. ಮೈಸೂರು ನಗರದಲ್ಲಿ ಜೆನ್ಯೂನ್ ಅಕ್ವಾ, ವಿಜಯಪುರದಲ್ಲಿ ಲೋಹಿಶಾ, ರಾಯಚೂರಿನಲ್ಲಿ ರಾಯಲ್ 9ನಲ್ಲಿ ತಯಾರಾಗೋ ನೀರು ಅಸುರಕ್ಷಿತವಾಗಿದೆ. ಇನ್ನು ಚಿತ್ರದುರ್ಗದಲ್ಲಿ SS, ಶಿವಮೊಗ್ಗದಲ್ಲಿ ಡಿಯೋ ಡ್ರಾಪ್ಸ್, ಕೊಡಗಿನಲ್ಲಿ ಅಕ್ವಾ, ಬಾಗಲಕೋಟೆಯಲ್ಲಿ ಅಕ್ವಾ ಸಾಗರ್, ಬೆಳಗಾವಿಯಲ್ಲಿ ಸ್ಪೈರಲ್ ಅಕ್ವಾ ಅಸುರಕ್ಷಿತ ವಾಟರ್ ಬಾಟಲ್ ಅಂತ ಆಹಾರ ಇಲಾಖೆಯ ವರದಿಯಲ್ಲಿ ಉಲ್ಲೇಖಿಸಿದೆ. ಯಾವುದೇ ಒಂದು ನೀರನ್ನ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ಪ್ಯಾಕ್ ಮಾಡಿ ಸೀಲ್ ಮಾಡಿ ಕೊಟ್ಟಾಗ ಆ ಸೀಲಿಂಗ್ ಟೈಮ್ ಇಲ್ಲ ಪ್ಯಾಕಿಂಗ್ ಟೈಮ್ ಇಲ್ಲ ಆ ಪ್ಲಾಸ್ಟಿಕ್ ಬಾಟಲ್ ಕ್ವಾಲಿಟಿ ಮೇಲೆ ನೀರು ಕಲುಷಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಾಟರ್ ಬಾಟಲಿ ಮಾತ್ರವಲ್ಲ, ತಿನ್ನೋ ಪನ್ನೀರ್ ಕೂಡ ಪಾಯ್ಸನ್ ಆಗಿದೆ. ಆರೋಗ್ಯ ಇಲಾಖೆ 231 ಮಾದರಿಗಳ ಪನ್ನೀರ್ ಸಂಗ್ರಹಿಸಿದ್ದು 32 ಮಾದರಿಗಳ ಪರೀಕ್ಷೆ ಮುಗಿಸಿದೆ. ಇದರಲ್ಲಿ 2 ಮಾದರಿಯ ಪನ್ನೀರ್ ಸುರಕ್ಷಿತವಲ್ಲ, 30 ಮಾದರಿಗಳು ಸುರಕ್ಷಿತ ಅಂತ ವರದಿ ಬಂದಿದೆ. ಬಾಕಿ 199 ಮಾದರಿಗಳ ಪರೀಕ್ಷೆ ನಡೀತಾ ಇದೆ. ಹಾಗೆಯೇ 115 ಬಟಾಣಿ ಮಾದರಿ ಪೈಕಿ 45 ಸುರಕ್ಷಿತ, 69 ಮಾದರಿಗಳು ಅಸುರಕ್ಷಿತ ಅಂತ ವರದಿ ಬಂದಿದೆ. ಇದರಲ್ಲಿ 1 ಮಾದರಿಯ ಪರೀಕ್ಷೆ ಮಾತ್ರ ಬಾಕಿ ಇದೆ. ಹಾಗೆ 43 ಖೋವಾ ಸ್ಯಾಂಪಲ್ ಪರೀಕ್ಷೆಯಲ್ಲೂ ಬೆಚ್ಚಿ ಬೀಳಿಸೋ ವರದಿ ಬಂದಿದೆ. 6 ಮಾದರಿ ಸುರಕ್ಷಿತ, 3 ಅಸುರಕ್ಷಿತ ಅಂತ ವರದಿ ಬಂದಿದೆ. 37 ಸ್ಯಾಂಪಲ್ಗಳ ರಿಪೋರ್ಟ್ ಬಾಕಿ ಇದೆ. ವಿವಿಧ 198 ಸಿಹಿ ತಿಂಡಿಗಳನ್ನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇದರಲ್ಲಿ 81 ಸುರಕ್ಷಿತವಾಗಿದೆ. 2 ರೀತಿ ಸಿಹಿ ತಿಂಡಿಗಳು ಸುರಕ್ಷಿತವಲ್ಲ ಅಂತ ಆರೋಗ್ಯ ಇಲಾಖೆ ವರದಿಯಿಂದ ತಿಳಿದು ಬಂದಿದೆ. ಬಾಯಿ ಚಪ್ಪರಿಸಿ ತಿನ್ನೋ ಖಾರ ಮಿಕ್ಸರ್ನ 4 ಮಾದರಿಗಳು ಅಸುರಕ್ಷಿತವಾಗಿದೆ. ಕಳೆದ ಫೆಬ್ರವರಿಯಲ್ಲಿ ಅನೇಕ ಕಡೆ ದಾಳಿ ನಡೆಸಿದ್ರು. ವಿವಿಧ ಆಹಾರ ಪದಾರ್ಥಗಳ ತಯಾರಿಕೆ ಮತ್ತು ಮಾರಾಟ ಘಟಕಗಳ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. 92 ಘಟಕಗಳಿಗೆ ನೋಟಿಸ್ ಜಾರಿ ಮಾಡಿ ಇದರಲ್ಲಿ 6 ಘಟಕಗಳಿಗೆ 38,000 ದಂಡ ವಿಧಿಸಲಾಗಿದೆ. 590 ಹೋಟೆಲ್, ರೆಸ್ಟೋರೆಂಟ್ಗಳನ್ನ ಪರಿಶೀಲಿಸಿದ್ದು 214 ಹೋಟೆಲ್ಗಳಿಗೆ ನೋಟಿಸ್ ಜಾರಿ ಮಾಡಿ 11 ಹೋಟೆಲ್, ರೆಸ್ಟೋರೆಂಟ್ಗಳಿಗೆ ಒಟ್ಟು 1,15,000 ರೂಪಾಯಿ ದಂಡ ಹಾಕಲಾಗಿದೆ. ಬಾಣಂತಿಯರಿಗೆ ನೀಡಲಾಗುವ ರಿಂಗರ್ ಲ್ಯಾಕ್ಟೇನ್ ದ್ರಾವಣದ 196 ಬ್ಯಾಚ್ನ ಮಾದರಿಗಳಲ್ಲಿ 113 ಕಳಪೆ ಅಂತ ವರದಿ ಬಂದಿದೆ. ಇನ್ನು ಡೆಂಗಿ, ಚಿಕನ್ ಗುನ್ಯಾ ಹೆಚ್ಚುತ್ತಿರುವ ಬಗ್ಗೆ TV9 ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ಆರೋಗ್ಯ ಸಚಿವರು ಎಲ್ಲಾ ಜಿಲ್ಲೆಗಳ DC, CEO, DHO ಜೊತೆ ಸಭೆ ನಡೆಸಿದ್ದಾರೆ. ಡೆಂಗಿ, ಚಿಕನ್ ಗುನ್ಯಾ ನಿಯಂತ್ರಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿದ್ದಾರೆ.
ಒಟ್ಟು 1891 ಔಷಧಿಗಳ ಮಾದರಿಗಳ ಟೆಸ್ಟಿಂಗ್ ಮಾಡಲಾಗಿದೆ. 41 ಗುಣಮಟ್ಟ ಅಲ್ಲದ ಔಷಧಿಗಳೆಂದು ಪತ್ತೆಯಾಗಿದೆ. ಜ್ಯೂಸ್, ತಂಪು ಪಾನೀಯಗಳ 46 ಮಾದರಿ, ಐಸ್ ಕ್ಯಾಂಡಿಗಳ 39 ಮಾದರಿ, ಐಸ್ ಕ್ರೀಮ್ಗಳ 107 ಮಾದರಿ ಸದ್ಯ ಪ್ರಾಯೋಗಿಕ ಹಂತದಲ್ಲಿದೆ.